ಓಕೆ, ನಮಸ್ತೆ ರೈತ ಬಂದವರೇ. ಇವತ್ತು ನಾನೊಂದು ತೋಟಕ್ಕೆ ಬಂದಿದ್ದೆ. ಅಡಿಕೆ ಬೆಳೆ ಏಕೆ ಬೆಳೆ ಜಾಸ್ತಿ ಆದಂಗೆ ಕೆಲವೊಂದು ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾನೆ ಇದೀವಿ ನಾವು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಂಪು ಮೂತಿ ಹುಳು ಅಂತ ಬರುತ್ತೆ. ತೆಂಗಿನಲ್ಲಿ ತುಂಬಾ ದೊಡ್ಡ ಸಿವಿಯರ್ ಆಗಿ ಒಂದು ಹಾನಿ ಮಾಡ್ತಕ್ಕಂಥ ಒಂದು ಕೀಟ. ಅಡಿಕೆನಲ್ಲಿ ಅಲ್ಲಿ ಇಲ್ಲಿ ಕಂಡು ಬಂದಿದ್ದು ನೋಡಿದ್ದೆ. ನಮ್ಮ ಹೊನ್ನಾಳಿ ತಾಲೂಕಲ್ಲೂ ಕೂಡ ನಾವು ಈಗ ಒಂದು ತೋಟದಲ್ಲಿ ನನಗೆ ಎರಡು ಮೂರು ಕಡೆ ನಂಗೆ ಫೋಟೋ ಬಂದಿತ್ತು. ಬಟ್ ಇವತ್ತೊಂದು ತೋಟ ವಿಸಿಟ್ ಮಾಡ್ತಾ ಇದ್ದೀನಿ. ಸರ್ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ಈಗ ಈ ರಂಧ್ರಗಳು ನೋಡ್ರಿ, ಹತ್ರ ಬನ್ನಿ ಸ್ವಲ್ಪ ಹುಷಾರು. ನೀವೆಲ್ಲ ಅಂಬ್ರೋಸಿಯ ಬಿಟ್ಲ ಬಗ್ಗೆ ನಾನು ಹಿಂದೆ ವಿಡಿಯೋ ಮಾಡಿದ್ದೀನಿ. ಅಂಬ್ರೋಸಿಯ ಕೀಟದ ರಂಧ್ರಗಳು ಇಷ್ಟು ದೊಡ್ಡದಿರಲ್ಲ, ಈ ಥರ ಸಣ್ಣ ಚಿಕ್ಕದಿರುತ್ತೆ, ಈ ಪಿನ್ ತಗೊಂಡು ಚುಚ್ಚಿದಂಗೆ ಇರುತ್ತೆ. ಬಟ್ ಇದ್ರದ್ದು ನೀವು ಹತ್ತತ್ರ ಈ ದಬ್ಬಣದಲ್ಲಿ ಚುಚ್ಚಿದಂತಕ್ಕಂಥ ಗಾಯ ಏನಿರುತ್ತಲ್ಲ ಅಷ್ಟು ದೊಡ್ಡದಾಗಿ ರಂಧ್ರ ಇರುತ್ತೆ. ಜೊತೆಗೆ ಅಂಟು ಸರುತ್ತೆ. ಇವರು ಸುಣ್ಣ ಹೊಡೆದಿರೋದ್ರಿಂದ ಗಂಟು ಕಾಣ್ತಾ ಇಲ್ಲ ನಿಮ್ಗೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲೆಲ್ಲ ಅಂಟು ಇಳಿದಿದೆ ನೋಡ್ರಿ. ಇದಕ್ಕಿಂತ ದೊಡ್ಡ ರಂಧ್ರ ಇಲ್ಲಿದೆ. ಬರಲಿ ಈ ಕಡೆ ಬರ್ರಿ, ಇಲ್ಲಿ ನೋಡಿ. ಈ ರಂಧ್ರದ ಮೂಲಕ ಒಳಗಡೆ ಹೋಗಿ ಏನು ನಮ್ಮದು ಫೈಬರ್ ಏನಿರುತ್ತೆ, ಒಳಗಡೆ ಇರ್ತಕ್ಕಂಥ ನಾರು ಪದಾರ್ಥ ಏನಿರುತ್ತೆ ಅದನ್ನೆಲ್ಲ ತಿಂದು ಪೂರ್ತಿ ಗಿಡನ ಹಾನಿ ಮಾಡುತ್ತೆ ಇದು. ಸೊ ಇವ್ರಿಗೆ ಅರಳಿ ಗೊತ್ತಾಗಿದೆ. ಸುಣ್ಣ ಜಸ್ಟ್ ಸುಣ್ಣ ಹೊಡೆದ್ಬಿಟ್ಟು ಹೋಲನ್ನು ಮುಚ್ಚಿದ್ದಾರೆ. ಸೊ ಹಾಗಾಗಿ ಗಿಡಕ್ಕೇನು ತೊಂದರೆ ಆಗಿಲ್ಲ. ಈ ಥರ 3 ಗಿಡದಲ್ಲಿ ಆಗಿತ್ತು. ಇಲ್ಲಿ ತುಂಬ ಸಿವಿಯರ್ ಇಲ್ಲ. ಬಟ್ಟು ಮುಂದಿನ ದಿನಮಾನಗಳಲ್ಲಿ ಈ ಕೆಂಪು ಮೂತಿ ಹುಳು, ರೆಡ್ ಪಾಮ್ ಈವಿಲ್ ಅಂತ ಹೇಳ್ತೀವಿ, ಅದು ಬರಬಹುದು ಕೂಡ. ಸೊ ಈ ಥರ ಏನಾದರೂ ನಿಮಗೆ ಸಿವಿಯರ್ ಆಗಾಯಿತು ಅಂತ ಹೇಳಿದರೆ ಇದಕ್ಕೆ ಟ್ರ್ಯಾಪ್ಸ್ ಬರುತ್ತೆ, ಫೆರೋಮೋನ್ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ ನಾವು. ಒಂದು 2.5 ಎಕರೆಗೆ ಒಂದು ಟ್ರ್ಯಾಪನ್ನು ನೀವು ಹಾಕಿಬಿಟ್ರೆ ಸಾಕು. ಆ ಬಕೆಟಲ್ಲಿ ನೀವು ಯಾವ್ದಾದ್ರು ಒಂದು ಮರಕ್ಕೆ ಕಟ್ಟಿದರೆ ಆ ಹುಳ, ಗಂಡು ಹುಳ ಮತ್ತು ಹೆಣ್ಣು ಹುಳ ಎರಡು ಸಮ್ಮಿಲನ ಹಾಕಿನ ಮೊದಲು ಗಂಡು ಹುಳ ಬಂದು ಟ್ರ್ಯಾಪಾಗಿ ಬೀಳುತ್ತೆ. ಸೊ ತೋಟಕ್ಕೇನು ಸಮಸ್ಯೆ ಬರೋದಿಲ್ಲ. ಅಕಸ್ಮಾತ್ ಇದೇನೋ ಸಿವಿಯರ್ ಆಯಿತು ಅಂತ ಹೇಳಿದರೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ನನ್ನ ಪ್ರಕಾರ ಗಿಡಕ್ಕೇನು ತೊಂದರೆ ಆಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ಯಾರಾದರೂ ತೋಟದಲ್ಲಿ ಆ ಥರ ಕಂಡು ಬಂತಂದರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅದು ಸುಲಭವಾಗಿ ಅದನ್ನು ನಾವು ಟ್ರ್ಯಾಪ್ ಮೂಲಕ ಕೊಲ್ಬೋದು. ಅಥವಾ ಆ ರಂಧ್ರಗಳೇನಿರ್ತವೆ ಆ ರಂಧ್ರವನ್ನು ನಾವು ನೀಟಾಗಿ ಯಾವುದಾದ್ರೂ ಒಂದು ಇನ್ಸೆಕ್ಟಿಸೈಡನ್ನು ಒಳಗಡೆಗೆ ಇಂಜೆಕ್ಟ್ ಮಾಡಿ ಆ ರಂಧ್ರಗಳನ್ನು ಮುಚ್ಚಬೇಕಾಗುತ್ತೆ. ಹಾಗಾಗಿ ಅದು ಒಳಗಡೆ ಸತ್ತೋಗುತ್ತೆ. ಥ್ಯಾಂಕ್ ಯು.